ಪ್ರಜ್ವಲ್ ನಾಪತ್ತೆಯಾಗಿ 28 ದಿನಗಳಾದರೂ ಇನ್ನೂ ಭೂಗತ. ಸಂಸದರಿಗೆ ವಿದೇಶಾಂಗ ಇಲಾಖೆಯಿಂದ ಶೋಕಾಸ್ ನೋಟಿಸ್. ಪ್ರಜ್ವಲ್ಗೆ 10 ದಿನ ಡೆಡ್ಲೈನ್ ಕೊಟ್ಟ ಎಸ್ಐಟಿ. ಬಿಲ್ಡಪ್ ಕೊಡೋದಿಕ್ಕೆ ಹೋಗಿ ತಗ್ಲಾಕೊಂಡಂತಹ ಟಾಲಿವುಡ್ ನಟಿ ಹೇಮಾ. ಕರ್ತವ್ಯ ಲೋಕ ಕೇಸ್ನಲ್ಲಿ 3 ಪೊಲೀಸರ ತಲೆದಂಡ. ಕೇವಲ 2,000 ರೂಪಾಯಿಗೆ ನಡೀತು ಪ್ರಬುದ್ಧಾಳ ಮರ್ಡರ್. ಆತ್ಮಹತ್ಯೆ ಅಂತ ಬಿಂಬಿಸೋದಿಕ್ಕೆ ಹೋಗಿ ಕೈಕುಂಡ ಅಪ್ರಾಪ್ತ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಹತ್ತತ್ರ 1 ತಿಂಗಳಾಗೋದಕ್ಕೆ ಬಂತು. ಆದ್ರೆ ಸಂಸದರ ಸುಳಿವು ಮಾತ್ರ ಇಲ್ಲ. ಪ್ರಜ್ವಲ್ ಭಾರತಕ್ಕೆ ಬರ್ತಾರೆ ಅಂತ ಇರುವಾಗಲೇ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಆದಷ್ಟು ಬೇಗ ಉತ್ತರ ನೀಡುವಂತೆ ಸೂಚನೆ ಕೊಟ್ಟಿದೆ. ಶೋಕಾಸ್ ನೋಟಿಸ್ಗೆ ಉತ್ತರ ಬಾರದೇ ಇದ್ದಲ್ಲಿ ಪ್ರಯಾಣದ ಮೇಲೆ ನಿರ್ಬಂಧವನ್ನ ಹೇರಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡುವುದಾಗಿ ಎಚ್ಚರಿಕೆ ಕೊಡುತ್ತೆ. ಇನ್ನು ಈ ನಡುವೆ ಎಸ್ಐಟಿ ತೆರೆದಿರುವ 6360938947 ಸಂಖ್ಯೆಯ ಸಹಾಯವಾಣಿಗೆ 30ಕ್ಕೂ ಹೆಚ್ಚು ಕರೆಗಳು ಬಂದಿದೆಯಂತೆ. ಹೆಲ್ಪ್ ಲೈನ್ ಮೂಲಕ ಸಂತ್ರಸ್ತೆಯರು ಎಸ್ಐಟಿಯನ್ನ ಸಂಪರ್ಕ ಮಾಡ್ತಿದ್ದಾರೆ. ಸಂತ್ರಸ್ತೆಯರು ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ ಅನ್ನೋದನ್ನ ಗೌಪ್ಯವಾಗಿಡಲಾಗಿದೆ. ಹೆಲ್ಪ್ ಲೈನ್ ಹೇಳಿಕೆಯನ್ನ ಎಸ್ಐಟಿ ಗಂಭೀರವಾಗಿ ಕನ್ಸಿಡರ್ ಮಾಡಿದ್ದು, ಎಸ್ಐಟಿ ಸಹಾಯವಾಣಿಗೆ ಕರೆ ಮಾಡ್ತಾ ಇರುವ ಸಂತ್ರಸ್ತೆಯರು ಈವರೆಗೂ ಯಾವುದೇ ದೂರನ್ನ ಕೊಟ್ಟಿಲ್ಲ. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇಂದಿಗೆ 28 ದಿನ ಕಳೆದಿದೆ. ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ರಾಜ್ಯಕ್ಕೆ ವಾಪಸ್ಸಾಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಮೇ 26ರ ಬಳಿಕ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಮೇ 25ಕ್ಕೆ 6ನೇ ಹಂತದ ಚುನಾವಣೆಯ ಮತದಾನ ಮುಕ್ತಾಯವಾಗಲಿದೆ. ಆದರೆ ಮೇ 26 ಭಾನುವಾರದ ಬಳಿಕ ಪ್ರಜ್ವಲ್ ರೇವಣ್ಣ ವಾಪಸ್ಸಾಗುವ ಸಾಧ್ಯತೆ ಇದೆ. ಈಗಾಗಲೇ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಎಸ್ಐಟಿ ಕೂಡ ವಾರೆಂಟ್ ಸಹಿತ ಕೇಂದ್ರಕ್ಕೆ ಮನವಿ ಮಾಡಿ ಪತ್ರವನ್ನು ರವಾನೆ ಮಾಡಿದೆ. ಹಾಗಾಗಿ ಈ 2 ದಿನಗಳಲ್ಲಿ ಕೇಂದ್ರ ವಿದೇಶಾಂಗ ಇಲಾಖೆಯಿಂದ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಅಂತಿಮವಾಗುವ ಸಾಧ್ಯತೆ ಇದೆ. ಹಾಗಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೂ ಮುನ್ನವೇ ಪ್ರಜ್ವಲ್ ರೇವಣ್ಣ ವಾಪಸ್ಸಾಗುವ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣನನ್ನ ಭಾರತಕ್ಕೆ ಕರೆತರಲು ಎಸ್ಐಟಿ ಅಧಿಕಾರಿಗಳು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ಮಾತ್ರ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಚಿಕ್ಕ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ. ಕುಟುಂಬಸ್ಥರ ಜೊತೆ ಸಂಪರ್ಕದಲ್ಲಿಯೂ ಇಲ್ಲ. ಹೀಗಾಗಿ ಪ್ರಜ್ವಲ್ನ ಭಾರತಕ್ಕೆ ಕರೆತರೋದು ಎಸ್ಐಟಿ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ನಡುವೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು 10 ದಿನದ ಡೆಡ್ಲೈನ್ ನೀಡಿದ್ದಾರೆ. ಎಸ್ಐಟಿ ಪತ್ರದ ಆಧಾರದ ಮೇಲೆ 10 ದಿನ ಕಾಲಾವಕಾಶ ನೀಡಿದ್ದಾರೆ. ಇನ್ನು 10 ದಿನದಲ್ಲಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರದೇ ಇದ್ದಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಮೂಲಕ ಪ್ರಜ್ವಲ್ಗೆ ಎಸ್ಐಟಿ ಕಡೆಯ ಅವಕಾಶ ನೀಡಿರುವುದಾಗಿ ವಿದೇಶಾಂಗ ಸಚಿವಾಲಯ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಇತ್ತ ಎಸ್ಐಟಿ ಪಾಸ್ಪೋರ್ಟ್ ರದ್ದು ಮಾಡುವುದಕ್ಕೆ ರಾಜ್ಯ ಸರ್ಕಾರದ ಮೂಲಕ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೆದಿದೆ. ಆದರೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಪ್ರಕ್ರಿಯೆ ಆರಂಭ ಆಗಿದೆ ಅಂತೇಳಿ ವಿದೇಶಾಂಗ ಇಲಾಖೆ ಉತ್ತರಿಸಿದೆ. ಇನ್ನು ಪ್ರಜ್ವಲ್ ವಿರುದ್ಧ ದೇವೇಗೌಡರು ಗುಡುಗಿರೋದ್ರಿಂದ ಪ್ರಜ್ವಲ್ ಯಾವಾಗ ಬರ್ತಾರೆ ಅನ್ನುವಂತಹ ಕುತೂಹಲವೂ ಹೆಚ್ಚಾಗಿದೆ. ಹೀಗಾಗಿ ಎಸ್ಐಟಿ ಪ್ರಜ್ವಲ್ ಚಲನವಲನಗಳ ಬಗ್ಗೆ ಕಣ್ಣಿಟ್ಟಿದೆ. ಯಾವಾಗ ಬೇಕಾದರೂ ಪ್ರಜ್ವಲ್ ವಾಪಸ್ ಬರಬಹುದು, ಟಿಕೆಟ್ ಬುಕ್ಕಿಂಗ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದು, ಪ್ರಜ್ವಲ್ ಕುಟುಂಬದವರ ಸಂಪರ್ಕದಲ್ಲಿಲ್ವಾ, ಅವರಿಗೆ ಗೊತ್ತಿಲ್ಲದೆ ಮನೆಯಿಂದ ಹೊರಗೆ ಹೋಗಿದ್ನಾ, ಪ್ರಜ್ವಲ್ ವಿಚಾರ ಅವರ ಕುಟುಂಬಕ್ಕೆ ಗೊತ್ತಿದೆ ಅಂತ ಹೇಳಿದ್ರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆಗೆ ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಐ ಆಮ್ ವೆರಿ ಸಾರಿ, ಅದು ಅವರ ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಂತ ಹೇಳಿ ಮುನ್ನಡೆದಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದು, ದೇವೇಗೌಡರು ಪ್ರಜ್ವಲ್ ಬರಲಿ ಅಂತೇಳಿ ಪತ್ರ ಬರೆದಿದ್ದು ಅದು ನಮಗೆ ಗೊತ್ತಾಗಿದೆ. ಇದು ಅವರ ಕುಟುಂಬದ ಆಂತರಿಕ ವಿಚಾರ. ಸಾರ್ವಜನಿಕ ಜೀವನದಲ್ಲಿರೋರು ಅವರ ಪತ್ರಕ್ಕೆ ಗೌರವ ಕೊಡಬೇಕು. ಈಗಲಾದ್ರೂ ಪ್ರಜ್ವಲ್ ಬಂದು ತನಿಖೆಯನ್ನ ಎದುರಿಸಬೇಕು ಅಂತ ಹೇಳಿದ್ರು. ನನ್ನ ಮಗ ಅಪರಾಧಿಯಲ್ಲ, ಆರೋಪಿ ಅಷ್ಟೇ. ನಾನು ಆರೋಪಿ ಅಂತ ಅವರು ಈ ನೆಲದ ಕಾನೂನಿಗೆ ಗೌರವ. Devagowda has written the letter. I am sorry, it is a family matter. I don't want to do it. ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ತೆಲುಗು ನಟಿ ಹೇಮಾ ಮಾದಕ ವಸ್ತು ಸೇವನೆ ಮಾಡಿರುವುದು ಟೆಸ್ಟ್ ವೇಳೆ ಬೆಳಕಿಗೆ ಬಂದಿದೆ. ಟಾಲಿವುಡ್ನಲ್ಲಿ 1,000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಹೇಮಾ ಓವರ್ ಬಿಲ್ಡಪ್ ಕೊಡಲು ಹೋಗಿ ಸಿಕ್ಕಿ ಬಿದ್ದಿದ್ದಾಳೆ. ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಆಕೆ ತೆಲುಗು ನಟಿ ಅಂತಾನೆ ಪೊಲೀಸರಿಗೆ ಗೊತ್ತಿರಲಿಲ್ಲ. ನಾನ್ ಯಾರು ಗೊತ್ತಾ ಅಂತ ಹೇಳಿ ನಟಿ ಹೇಮಾ ಕಿರಿಕ್ ಮಾಡಿದ್ದಾಳೆ. ಬ್ರಹ್ಮಾನಂದಂ, ಅಲ್ಲು ಅರ್ಜುನ್, ರಾಮ್ ಚರಣ್ ಸೇರಿದಂತೆ ಖ್ಯಾತನಾಮರ ಜೊತೆಗೆ ನಾನು ನಟಿಸಿದ್ದೇನೆ. ನನ್ನನ್ನ ಸರಿಯಾಗಿ ಟ್ರೀಟ್ ಮಾಡಿ, ಒಳ್ಳೆಯ ಊಟ ಕೊಡಿ ಅಂತ ಹೇಳಿ ಡ್ರಾಮಾ ಮಾಡಿದ್ದಾಳೆ. ಇಷ್ಟೇ ಅಲ್ಲದೆ ಮನೆಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೊರಗಡೆ ಬಂದು ನಾನು ಹೈದರಾಬಾದ್ ನಲ್ಲಿ ಇದ್ದೇನೆ ಅಂತ ಸುಳ್ಳು ಹೇಳಿದ್ದಾಳೆ. ಇನ್ನು ನಾನು ಪಾರ್ಟಿಗೆ ಹೋಗಿದ್ದೆ,
ಯಾವುದೇ ಮಾದಕ ವಸ್ತುವನ್ನ ಸೇವಿಸಿರಲಿಲ್ಲ, ನನ್ನ ಕೆರಿಯರ್ಗೆ ಧಕ್ಕೆ ಮಾಡಬೇಡಿ ಅಂತ ಹೇಳಿದ್ದ ಮತ್ತೊಬ್ಬ ನಟಿ ಆಶಿ ರಾಯ್ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಉಡ್ತಾ ಬೆಂಗಳೂರು ಎಂಬ ಟೀಕೆ ಮಾಡಿದ ಬಿಜೆಪಿಗೆ ಗೃಹ ಸಚಿವ ಜಿ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಉಡ್ತಾ ಬೆಂಗಳೂರು ಅಂತ ಬೆಂಗಳೂರಿಗೆ ಅಪಕೀರ್ತಿ ತರುವಂತೆ ಮಾತನಾಡಬಾರದು, ನಾವು ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಪಣ ತೊಟ್ಟಿದ್ದೇವೆ ಅಂತ ತಿಳಿಸಿದ್ದಾರೆ. ಇಂಥವನ್ನೆಲ್ಲ ಮಾತಾಡದೇ ಇದ್ರೆ ಬಹಳ ಒಳ್ಳೆಯದು. ನಾವು ರಾಜ್ಯದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಡಿಕ್ಲೇರ್ ಮಾಡಿದ್ದೇವೆ. ಬೇಕಾದ್ರೆ ನಮ್ಮನ್ನು ದೂಷಣೆ ಮಾಡಿ, ಆದರೆ ಬೆಂಗಳೂರಿಗೆ ಅಪಕೀರ್ತಿ ತರ್ತಕ್ಕಂಥ ಮಾತನ್ನು ಅವ್ರು ಆಡಬಾರ್ದು ಅಂತೇಳಿ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಬೆಂಗಳೂರಿನಲ್ಲಿ ಹೊರವಲಯದಲ್ಲಿ ನಡೆದ ರೇವ್ ಪಾರ್ಟಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ರೇವ್ ಪಾರ್ಟಿ ಆಯೋಜಿಸಲಾಗಿತ್ತು ಅನ್ನೋದು ಗೊತ್ತಾಗಿತ್ತು. ಆದರೆ ಈ ಪಾರ್ಟಿ ಒಂದು ದಿನದಲ್ಲ 3 ದಿನಗಳದ್ದು ಅನ್ನೋದು ತಡವಾಗಿ ಬೆಳಕಿಗೆ ಬಂದಿದೆ. ಶುಕ್ರವಾರ ಸಂಜೆಯಿಂದ ಆರಂಭವಾದ ಪಾರ್ಟಿ ಸೋಮವಾರ ಬೆಳಗ್ಗೆ ತನಕ ಫಿಕ್ಸ್ ಆಗಿತ್ತು. ಶುಕ್ರವಾರ ಶನಿವಾರ ಬಿಂದಾಸ್ ಆಗಿ ಪಾರ್ಟಿ ಮಾಡಿದ್ದವರು ಭಾನುವಾರ ರಾತ್ರಿ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ತನಿಖೆಯ ವೇಳೆ 3 ದಿನ ಆಯೋಜಿಸಿದ್ದ ರೇವ್ ಪಾರ್ಟಿ ಅನ್ನೋ ರಹಸ್ಯ ಹೊರಬಿದ್ದಿದೆ. ಶ್ರೀಮಂತರ ರೇವ್ ಪಾರ್ಟಿಯಲ್ಲಿ ಸೆಲೆಬ್ರಿಟಿಗಳು, ಟೆಕ್ಕಿಗಳು, ಹಣವಂತರೇ ಭಾಗಿಯಾಗಿರುವುದು ಕೂಡ ಬೆಳಕಿಗೆ ಬಂದಿದೆ. ರೇವ್ ಪಾರ್ಟಿ ಮಾಡಿದ್ದವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಈಗಾಗಲೇ 5 ಮಂದಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಜೈಲಿನಲ್ಲಿರುವ ವಾಸು, ಅರುಣ್ ಕುಮಾರ್, ನಾಗಬಾಬಾ, ಗೋಪಾಲ್ ರೆಡ್ಡಿ ಸೇರಿ 6 ಮಂದಿಯನ್ನ ಸಿಸಿಬಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಈ ನಡುವೆ ರೇವ್ ಪಾರ್ಟಿ ಬಗ್ಗೆ ಮಾಹಿತಿ ಕಲೆ ಹಾಕುವಲ್ಲಿ ವಿಫಲರಾದ ಆರೋಪದಡಿ 3 ಪೊಲೀಸರನ್ನು ಅಮಾನತು ಮಾಡಲಾಗಿದೆ. ಹೆಬ್ಬಗೋಡಿ ಪೊಲೀಸ್ ಠಾಣೆಯ 2 ಕಾನ್ಸ್ಟೇಬಲ್ ಹಾಗೂ ಒಬ್ಬ ಎಎಸ್ಐ ಸೇರಿ 3ರನ್ನ ಸಸ್ಪೆಂಡ್ ಮಾಡಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದೇಶ ಹೊರಡಿಸಿದ್ದಾರೆ. ಕತ್ತು ಕೊಯ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಡಿಗ್ರಿ ವಿದ್ಯಾರ್ಥಿನಿ ಪ್ರಬುದ್ಧಾಳದ್ದು ಆತ್ಮಹತ್ಯೆಯಲ್ಲ ಕೊಲೆ ಅನ್ನೋದು ಗೊತ್ತಾಗಿದೆ. ಕೇವಲ 2,000ದ ವಿಚಾರಕ್ಕೆ ಅಪ್ರಾಪ್ತ ಪ್ರಬುದ್ಧಳನ್ನು ಹತ್ಯೆ ಮಾಡಿದ್ದಾನೆ. ಕಳೆದ 15ರಂದು ನಡೆದಿದ್ದ ಡಿಗ್ರಿ ವಿದ್ಯಾರ್ಥಿನಿ ಪ್ರಬುದ್ಧಾಳದ್ದು ಆತ್ಮಹತ್ಯೆ ಅಲ್ಲವೇ ಅಲ್ಲ, ಇದೊಂದು ಕೊಲೆ ಅಂತ ಪ್ರಬುದ್ಧ ತಾಯಿ ಆರೋಪ ಮಾಡಿ ದೂರು ನೀಡಿದರು. ಐಪಿಸಿ ಸೆಕ್ಷನ್ 302 ಕೊಲೆ ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಪೊಲೀಸರು ಕೊನೆಗೂ ಕೊಲೆ ರಹಸ್ಯ ಪತ್ತೆ ಹಚ್ಚಿದ್ದಾರೆ. ಬಾತ್ರೂಮ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದ 20 ವರ್ಷದ ಪ್ರಬುದ್ಧಾಳ ಕತ್ತು ಹಾಗೂ ಕೈ ಕೊಯ್ದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಪರಿಗಣಿಸಿದ್ದ ಪೊಲೀಸರು ಮಗಳ ಸಾವಿನ ಬಗ್ಗೆ ತಾಯಿ ಅನುಮಾನ ವ್ಯಕ್ತಪಡಿಸಿದರು. ಮಗಳನ್ನ ಕ್ರೂರವಾಗಿ ಕೊಲೆ ಮಾಡಿದ್ದು, ಕತ್ತು ಮತ್ತು ಕೈಯನ್ನ ಚಾಕುವಿನಿಂದ ಕುಯ್ದು ಕೊಲೆ ಮಾಡಿದ್ದಾರೆ. ಮುಖಕ್ಕೆ ಮತ್ತು ತಲೆಯ ಹಿಂಭಾಗಕ್ಕೆ ಬಲವಾಗಿ ಹೊಡೆದಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದರು. ಪೋಸ್ಟ್ಮಾರ್ಟಂ ರಿಪೋರ್ಟ್ನಲ್ಲಿ ಕೊಲೆ ಅಂತ ಬಂದಿದೆ. ಘಟನೆ ಸಂಬಂಧ ಸ್ಥಳದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಅಪ್ರಾಪ್ತನನ್ನ ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಅರೆಸ್ಟ್ ಮಾಡಿದ್ದಾರೆ. 2,000 ರೂಪಾಯಿ ವಿಚಾರವಾಗಿ ಪ್ರಬುದ್ಧಳ ಜೊತೆ ಕಿರಿಕ್ ಮಾಡಿಕೊಂಡು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ. ಜೂನ್ 1ರಿಂದ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಕಾದಿದೆ. ಹೌದು, ಜೂನ್ ಮೊದಲ ವಾರ ಮದ್ಯಪ್ರಿಯರಿಗೆ ಎಣ್ಣೆ ಸಿಗೋದಿಲ್ಲ. ಜೂನ್ 1ರಿಂದ ಜೂನ್ 6ರವರೆಗೂ ಬಾರ್, ಎಂಆರ್ಪಿ ಔಟ್ಲೆಟ್ಗಳು ಬಂದಾಗಲಿದೆ. ಮದ್ಯಪ್ರಿಯರು ಎಣ್ಣೆ ಬೇಕಾದಲ್ಲಿ ಈ ತಿಂಗಳಾಂತ್ಯದಲ್ಲಿಯೇ ಸ್ಟಾಕ್ ಮಾಡಿಕೊಳ್ಬೇಕಾಗಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಪದವೀಧರ ಕ್ಷೇತ್ರದ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಇರುವುದರಿಂದ ಬೆಂಗಳೂರು ಜಿಲ್ಲಾಡಳಿತ ಮದ್ಯ ಮಾರಾಟವನ್ನ ಬಂದ್ ಮಾಡುವಂತೆ ಆದೇಶ ಕೊಟ್ಟಿದೆ. ಜೂನ್ 3ರಂದು ಪದವೀಧರ ಕ್ಷೇತ್ರದ ಮತದಾನ ಇರೋದ್ರಿಂದ ಜೂನ್ 1ರ ಸಂಜೆ 4ರಿಂದಲೇ ಬಾರ್ಗಳು ಕ್ಲೋಸ್ ಆಗಲಿದೆ. ಜೂನ್ 3ರವರೆಗೂ ಕೂಡ ಬಂದ್ ಮಾಡಬೇಕಾಗುತ್ತೆ. ಜೂನ್ 4ರಂದು ದೇಶಾದ್ಯಂತ ಲೋಕಸಭಾ ಮತದಾನದ ಮತ ಎಣಿಕೆ ನಡೆಯಲಿದ್ದು ಅವತ್ತು ಸಹ ಮದ್ಯ ಮಾರಾಟ ಸಂಪೂರ್ಣ ಬಂದ್ ಆಗಿರುತ್ತೆ. ಜೂನ್ 6ರಂದು ಎಂಎಲ್ಸಿ ಚುನಾವಣೆಯ ಮತ ಎಣಿಕೆ ಇರೋದ್ರಿಂದ ಅವತ್ತು ಸಹ ಬಾರ್ ಕ್ಲೋಸ್ ಮಾಡುವಂತೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದು ಜೂನ್ ತಿಂಗಳ ಮೊದಲ ವಾರ ಮದ್ಯಪ್ರಿಯರಿಗೆ ಎಣ್ಣೆ ಸಿಗೋದಿಲ್ಲ. ಬೆಳಗಾವಿ ನಗರದ ಆಳ್ವಾನ್ ಗಲ್ಲಿಯಲ್ಲಿ ಕ್ರಿಕೆಟ್ ಜಗಳ ವಿಕೋಪಕ್ಕೆ ತಿರುಗಿ 2 ಗುಂಪುಗಳ ನಡುವೆ ಘರ್ಷಣೆಯಾಗಿದೆ. ನಿನ್ನೆ ಸಂಜೆ ಕ್ರಿಕೆಟ್ ವಿಚಾರದಲ್ಲಿ ಗಲಾಟೆ ಆರಂಭವಾಗಿದೆ. ಬಳಿಕ ಗಲಾಟೆಯಲ್ಲಿ ಮಧ್ಯಪ್ರವೇಶ ಮಾಡಿದ 2 ಗುಂಪಿನ ಸದಸ್ಯರು ಮನೆಯ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ತಲವಾರ್ ಪ್ರದರ್ಶನವನ್ನು ಮಾಡಿದ್ದಾರೆ. ಕಲ್ಲು ತೂರಾಟವಾಗ್ತಾ ಇದ್ದಂತೆ ಜನರು ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗಿದ್ದಾರೆ. ಯುವಕರ ನಡುವಿನ ಗಲಾಟೆಯಲ್ಲಿ 8 ಮಂದಿಗೆ ಗಾಯವಾಗಿದೆ. 2 ಕಡೆಯವರಿಗೂ ಕೂಡ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಇನ್ನು ಸಿಸಿಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಈವರೆಗೂ 10 ಮಂದಿ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಸಂಬಂಧ ಶಹಪುರ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದೆ. ತಲವಾರ್ ಪ್ರದರ್ಶನ ಹಾಗೂ ಕಲ್ಲು ತೂರಾಟದ ಸಂಬಂಧ ಅನ್ಯ ಕೋಮಿನ 14 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕ್ರಿಕೆಟ್ ಆಡುವಾಗ ಚೆಂಡು ಮನೆ ಮುಂದೆ ಬಂದಿದ್ದಕ್ಕೆ ಮಕ್ಕಳ ನಡುವೆ ಜಗಳವಾಗಿ ಜಗಳ ತಾರಕಕ್ಕೇರಿ ಗಲಾಟೆಯಾಗಿದೆ. ಘಟನೆಯಲ್ಲಿ 2 ಗುಂಪಿನ ಪೋಷಕರು ಭಾಗಿಯಾಗಿರುವುದು ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಇನ್ನು ತಲವಾರ್ ಎಸೆದಿರೋದನ್ನ ಮಹಿಳಾ ಪೊಲೀಸ್ ಅಧಿಕಾರಿಗೆ ಮಹಿಳೆ ತೋರಿಸಿದ್ದು ಕೂಡ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಪೊಲೀಸರ ಸಮ್ಮುಖದಲ್ಲಿಯೇ ತಲವಾರ್ ಪ್ರದರ್ಶನ ಮಾಡಿದ್ದು ಪೊಲೀಸರು ಅಸಹಾಯಕರಂತೆ ಓಡಾಡಿದ್ದಾರೆ.
ಅಂಜಲಿ ಹತ್ಯೆಯ ಪ್ರಕರಣವನ್ನ ಸಿಐಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಹುಬ್ಬಳ್ಳಿಯ ವೀರಾಪುರ ಓಣಿ ಹಾಗೂ ಅಂಜಲಿ ಮನೆಯಲ್ಲಿ ಆರೋಪಿ ವಿಶ್ವನನ್ನ ಕರೆತಂದು ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಆರೋಪಿ ವಿಶ್ವ ಅಂಜಲಿ ಮನೆಯತ್ತ ಬರ್ತಿದ್ದಂತೆ ಕುಟುಂಬಸ್ಥರ ಆಕ್ರೋಶ ಭುಗಿಲೆದ್ದಿತ್ತು. ವಿಶ್ವನಿಗೆ ಅಂಜಲಿ ಕುಟುಂಬಸ್ಥರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ವೇಳೆ ಸಿಐಡಿ ಅಧಿಕಾರಿಗಳು ಅಂಜಲಿ ಕುಟುಂಬಸ್ಥರನ್ನ ಸಮಾಧಾನ ಪಡಿಸಿದ್ದಾರೆ. ಇನ್ನು ಅಂಜಲಿ ಹತ್ಯೆಗೆ ಬಳಸಿದ ಚಾಕು ಈವರೆಗೂ ಸಿಕ್ಕಿಲ್ಲ. ಹೀಗಾಗಿ ಇದೇ ಸಿಐಡಿಗೆ ತಲೆನೋವಾಗಿ ಪರಿಣಮಿಸಿದೆ. ವಿಶ್ವನನ್ನ ಕರೆದೊಯ್ದ್ರೂ ಕೂಡ ಚಾಕು ಮಾತ್ರ ಪತ್ತೆಯಾಗ್ತಿಲ್ಲ. ಕೊಲೆಗೆ ಬಳಸಿದಂತಹ ಚಾಕು ಪತ್ತೆಗಾಗಿ ಸಿಐಡಿ ಮೆಟಲ್ ಡಿಟೆಕ್ಟರ್ ಅನ್ನು ಬಳಸಿ ಹುಡುಕಾಟ ನಡೆಸುತ್ತಿದೆ. ಕೊಲೆ ಮಾಡಿ ಓಡಿ ಹೋದ ಜಾಗದಲ್ಲೂ ಕೂಡ ತೀವ್ರ ಶೋಧವನ್ನ ನಡೆಸಿದ್ರೂ ಚಾಕು ಮಾತ್ರ ಸಿಕ್ಕಿಲ್ಲ. ಕೋಲ್ಕತ್ತಾದಲ್ಲಿ ಬಾಂಗ್ಲಾದೇಶದ ಸಂಸದನ ಭೀಕರ ಹತ್ಯೆ ನಡೆದಿದೆ. ಬಾಂಗ್ಲಾದೇಶದ ಸಂಸದ ಅನ್ವರುಲ್ ಅಜೀಮ್ ಅನರ್ ಕೊಲೆಯನ್ನ ಅತ್ಯಂತ ಭೀಕರವಾಗಿ ಮಾಡಿದ್ದಾರೆ. ಸಂಸದನನ್ನ ಕೊಂದು ಚರ್ಮವನ್ನ ಸುಲಿದು ಮೂಳೆಗಳನ್ನ ತುಂಡರಿಸಿ ಕ್ರೌರ್ಯ ಮೆರೆದಿದ್ದಾರೆ. ಕೋಲ್ಕತ್ತಾ ನಗರದಾದ್ಯಂತ ದೇಹದ ತುಂಡುಗಳನ್ನ ವಿಲೇವಾರಿ ಮಾಡಿದ್ದಾರೆ. ಅನ್ವರುಲ್ ದೇಹದ ತುಂಡುಗಳು ಕೋಲ್ಕತ್ತಾದ ನ್ಯೂಟನ್ ಪ್ರದೇಶದ ಸಂಜೀವ್ ಗಾರ್ಡನ್ ನಲ್ಲಿ ಪತ್ತೆಯಾಗಿದೆ. 5 ಕೋಟಿಗೆ ಸುಪಾರಿ ಪಡೆದು ಹವಾಲ್ದಾರ್ ಅನ್ನುವಂತಹ ಹಂತಕ ಕೊಲೆ ಮಾಡಿದ್ದಾನೆ. ಸಂಸದ ಅನ್ವರುಲ್ ಹತ್ಯೆಗೆ ಬಾಂಗ್ಲಾದೇಶಿ ಅಕ್ರಮ ವಲಸಿಗ ಅಖ್ತರ್ ಉಸ್ಮಾನ್ 5 ಕೋಟಿಗೆ ಸುಪಾರಿ ಕೊಟ್ಟಿದ್ದಂತೆ. ಇನ್ನು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ 4 ಜೊತೆ ಸೇರಿ ಕೊಲೆ ಮಾಡಿರುವುದಾಗಿ ಹವಾಲ್ದಾರ್ ತಪ್ಪೊಪ್ಪಿಕೊಂಡಿದ್ದಾನೆ. ಮೇ 12ರಂದು ಉತ್ತರ ಕೋಲ್ಕತ್ತಾದ ಸ್ನೇಹಿತನ ಮನೆಯಲ್ಲಿ ಅನ್ವರುಲ್ ಉಳಿದುಕೊಂಡಿದ್ರು ಎನ್ನಲಾಗಿದೆ. ಹನಿ ಟ್ರ್ಯಾಪ್ ಗೋಲ್ಡ್ ಸ್ಮಗ್ಲಿಂಗ್ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ತಿರುಪತಿಗೆ ಹೋಗ್ತಾ ಇದ್ದ ಕಾರು ಪಲ್ಟಿಯಾಗಿ 4 ಸಾವನ್ನಪ್ಪಿರುವ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಬೈಪಾಸ್ ಬಳಿ ಈ ಘಟನೆ ನಡೆದಿದೆ. ತಿರುಪತಿ ವೆಂಕಟೇಶ್ವರನ ದರ್ಶನಕ್ಕೆ ಸಮಗಂಡಿ ಮತ್ತು ಬಾರ್ಕಿ ಕುಟುಂಬಸ್ಥರು ತೆರಳುತ್ತಾ ಇದ್ರು. ಈ ವೇಳೆ ಕಾರು ಪಲ್ಟಿಯಾಗಿ 4 ಸಾವನ್ನಪ್ಪಿದ್ದಾರೆ. 54 ವರ್ಷದ ಸುರೇಶ್ ಜಾಡಿ, 22 ವರ್ಷದ ಐಶ್ವರ್ಯ, 28 ವರ್ಷದ ಪವಿತ್ರ ಸಮಗಂಡಿ ಹಾಗೂ 7 ವರ್ಷದ ಚೇತನ ಮೃತ ದುರ್ದೈವಿಗಳು. 3 ಸ್ಥಳದಲ್ಲೇ ಸಾವನ್ನಪ್ಪಿದರೆ ಪ್ರಮೀಳಾ ರಾಣೆಬೆನ್ನೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲರೂ ಹಾವೇರಿ ನಗರದ ನಿವಾಸಿಗಳು ಅಂತ ಗುರುತಿಸಲಾಗಿದೆ. ಇನ್ನು ಘಟನೆಯಲ್ಲಿ ಚನ್ನವೀರಪ್ಪ ಜಾಡಿ, ಸವಿತ್ರಾ ಜಾಡಿ, ವಿಕಾಸ ಹೊನ್ನಪ್ಪ ಬಾರ್ಕಿ, ಗೀತಾ ಬಾರ್ಕಿ, ಪ್ರಭುರಾಜ್ ಸಮಗಂಡಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ದಾವಣಗೆರೆ ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಮಗೆ ನೈಟ್ ಫೋನ್ ಮಾಡಿದ್ರಿ, ಹನುಮಂತ ಅಂತ ಆಸ್ಪತ್ರೆಗೆ ಫೋನ್ ಮಾಡಿದ್ರಿ. ಅವಾಗ ನಿಮ್ಗೆ ಗೊತ್ತಾಗಿದೆ ಆಕ್ಸಿಡೆಂಟ್ ಆಗೈತಿ ಅಂತ ಅಷ್ಟೇ ಹೇಳಿದ್ವಿ. ಆಮೇಲೆ ಯಾರೋ ತಿಳ್ಕೊಂಡು 2 ಜನ ಇಲ್ಲ ಬರ್ರಿ ನೀವು ಅಂತಂದ್ರೆ ಬೆಳಗ್ಗೆನೇ ನಾವು ರಾತ್ರಿ 5 ಗಂಟೆಗೆ ಇಲ್ಲಿ ಬಂದ್ವಿ. ತಿರುಪತಿಗೆ ಹೊಂಟಿದ್ವಿ. ಅದೇ ಒಟ್ಟು ಹಂಗೆ ಗಾಡಿ ಆಕ್ಸಿಡೆಂಟ್ ಆಗೈತೆ ಅಂತ ಅಷ್ಟೇ ಹೇಳಿದ್ರು ನಮಗೆ. ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲ ಗೊತ್ತಾಯ್ತು.